ಇತ್ತೀಚೆಗೆ ಮೈಸೂರು ಮ್ಯಾಂಗೋ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಡ್ರೋನ್ ಪ್ರತಾಪ್ ಬಗ್ಗೆ ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ. ಆ ವಿಡಿಯೋ ಅದನ್ನು ಪ್ರೇಕ್ಷಕರು ಟ್ರೋಲ್ ವಿಡಿಯೋ ಅಂತ ಕರೀತಿರೋ, ರೋಸ್ಟ್ ವಿಡಿಯೋ ಅಂತ ಕರೀತಿರೋ, ಇಲ್ಲ ಮತ್ತೊಂದು ಕರೀತಿರೋ, ಮಗದೊಂದು ಕರೀತಿರೋ ವೀಕ್ಷಕರ ಅಭಿಪ್ರಾಯ. ಹಾಗೆಯೇ ಆ ವಿಡಿಯೋಗೆ ಒಬ್ಬ ವ್ಯಕ್ತಿ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಯೂಶಲಿ ಹೇಗಾಗ್ತಾರಲ್ಲ, ಒಂದು ಲೈನ್ ಬರಿಬೋದು, 2 ಲೈನ್ ಬರಿಬೋದು, ಮ್ಯಾಕ್ಸಿಮಮ್ ಅಂದರೆ ಒಂದು ಪ್ಯಾರಾ ಬರಿಬೋದು. ಆದರೆ ಅವರು ಒಬ್ಬರು ಮಹಾನ್ ಲೇಖಕರು ಬರೆದ ಹಾಗೆ ಒಂದು ಪತ್ರವನ್ನೇ ಕಮೆಂಟ್ ಬಾಕ್ಸಲ್ಲೇ ಬರೆದು ಹಾಕಿದ್ದಾರೆ. ಸೊ ಅವ್ರು ಏನು ಪತ್ರ ಬರೆದಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ, ಬನ್ನಿ ನೋಡೋಣ. ಬನ್ನಿ ಶುರು ಮಾಡೋಣ. ಪ್ರತಿ ಸಲದಂತೆ ಈ ಸಲವು ಬಿಗ್ ಬಾಸ್ನಲ್ಲಿ ಇವರೆಲ್ಲ ಅವರು ಗೆಲ್ಲಬೇಕಿತ್ತು, ಅವರೆಲ್ಲ ಇವರು ಗೆಲ್ಲಬೇಕಿತ್ತು ಎನ್ನುವ ವಾದ ನಡೆಯುತ್ತಲೇ ಇವೆ. ನಡೆಯಲಿ ಬಿಡಿ, ಇಂಥ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇದ್ದಿದ್ದೆ, ಅದು ತಪ್ಪೇನಿಲ್ಲ. ಆದರೆ ಆತಂಕವಾಗಿದ್ದು ಮಾತ್ರ ಡ್ರೋನ್ ಪ್ರತಾಪ್ನಂತಹ ಸ್ಪರ್ಧಿಗಳು ಅಂತಿಮ ಸುತ್ತಿಗೆ ಬಂದಿದ್ದು ನೋಡಿ. ಬಿಗ್ ಬಾಸ್ ಅವನನ್ನು ಸ್ಪರ್ಧೆಗೆ ಆಯ್ದುಕೊಂಡಿದ್ದೇ ತಪ್ಪು ಎನ್ನುವುದು ಕೆಲವರ ವಾದವಾಗಿತ್ತು. ತಪ್ಪೇ ಇರಬಹುದೇನೋ, ಆದರೆ ಆಗೊಂದು ಆಯ್ಕೆ ನಡೆದಾಗ ಅವನನ್ನು ಮೊದಲು ಅಥವಾ 2ನೇ ವಾರದಲ್ಲೇ ಆಚೆ ಕಳಿಸುವ ಆಯ್ಕೆ ನೋಡಿಗರಿಗೂ ಇತ್ತಲ್ಲವ. ಅಂಥದೊಂದು ಪ್ರಜ್ಞೆ ಯಾಕೆ ಜನರಲ್ಲಿ ಬರಲಿಲ್ಲ? ವಿಚಿತ್ರ ನೋಡಿ. ಈ ಪ್ರತಾಪ್ ಎನ್ನುವ ಮನುಷ್ಯ ಏಕಾಏಕಿ ಭಾರತದ ಯುವ ವಿಜ್ಞಾನಿಯಾಗಿ ಕಾಣಿಸಿಕೊಂಡಿದ್ದ. ಸಿಕ್ಕ ವೇದಿಕೆಗಳಲ್ಲಿ ಸನ್ಮಾನ, ಹಾರ ತುರಾಯಿ, ಅತಿರೇಕದ ಭಾಷಣಗಳು ಎಲ್ಲವನ್ನೂ ಮಾಡಿಕೊಂಡಿದ್ದ. ಎಷ್ಟೋ ಸೆಲೆಬ್ರಿಟಿಗಳಿಂದ ಹಣಕಾಸಿನ ಸಹಾಯವನ್ನು ಪಡೆದಿದ್ದ. ಆದರೆ ಕೊನೆಗೇನಾಯ್ತು? ಮುಖವಾಡ ಕಾಳಜಿ ಬಿತ್ತು. ತಾನು ಮಾಡಿದ ಸಾಧನೆಯ ಬಗ್ಗೆ ಸಣ್ಣ ವಿವರಣೆಗೂ ತಿನಕಾಡಿಬಿಟ್ಟ. ಅವನ ಸಾಲು ಸಾಲು ಸುಳ್ಳುಗಳು ಜಗಜ್ಜಾಹೀರಾದವು. ರಾಜ್ಯ ಬಿಡಿ, ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಅವನ ಬಗ್ಗೆ ಸುದ್ದಿಗಳು ಪ್ರಕಟವಾಗಿ ತಂತ್ರಜ್ಞಾನ ಪ್ರೀತಿಯ ರಾಜ್ಯದ ಮರ್ಯಾದೆ ರಾಜಿಗೆ ಬಿತ್ತು. ಅದರ ಆಚೆಗೆ ಒಂದಷ್ಟು ಕಾಲ ತಲೆಮರೆಸಿಕೊಂಡು ಬಿಟ್ಟ. ಕತೆ ಮುಗಿಯಿತು ಎಂದುಕೊಳ್ಳಬಹುದೇನೋ? ಹಾಗಾಗಲಿಲ್ಲ. ಆತ ಮತ್ತೆ ಬಂದ. ತಾನು ಡ್ರೋನ್ ತಯಾರಿಸುತ್ತಿದ್ದೇನೆ ಎನ್ನುವ ವಿಡಿಯೋಗಳನ್ನು ಹರಿಬಿಟ್ಟ. ಗಮನಿಸಿ ನೋಡಿದರೆ ಆತ ಅಲ್ಲಿಯೂ ಸುಳ್ಳಾಡುತ್ತಿದ್ದ. ಖರೀದಿಸಿ ತಂದ ಡ್ರೋನ್ನ ಬಿಡಿಭಾಗಗಳನ್ನು ಜೋಡಿಸಿ ಡ್ರೋನ್ಗಳನ್ನು ತಯಾರಿಸುತ್ತಿದ್ದೇನೆ ಹೊರತು ಆತ ಹೊಸ ಮಾದರಿಯ ಡ್ರೋನ್ಗಳನ್ನು ಇನ್ನೂ ಕಂಡು ಹಿಡಿದಿರಲಿಲ್ಲ. ಅದಕ್ಕೆ ತಕ್ಕಂತೆ ಮತ್ತೆ ಒಂದಷ್ಟು ಜನ ಅವನ ಬೆನ್ನು ತಟ್ಟತೊಡಗಿದರು. ಮೊದಲ ಮೋಸಕ್ಕೆ ಇನ್ನೊಂದು ಮೋಸ. ಮೊದಲ ಪೆದ್ದು ಬೆಂಬಲಿಗರಿಗೆ ಇನ್ನೊಂದಷ್ಟು ಪೆದ್ದು ಬೆಂಬಲಿಗರು ಸೇರಿಕೊಂಡರು. ಅದ ಮೇಲೆ ಬಂದಿದ್ದು ಬಿಗ್ ಬಾಸ್ನ ಪ್ರಹಸನ. ಅಲ್ಲಿ ಸಭ್ಯನಂತಾಡಿದ. ಅಧಿಕಾರಿಗಳು ವಿಚಾರಣೆಯಲ್ಲಿ ತನಗೆ ಒಡೆದರು ಅಂತೇನೋ ಹೇಳಿದ. ಇವನು ಹಾಕಿದ್ದ ಲಕ್ಷಾಂತರ ರೂಪಾಯಿಗೆ ಉಂಡೆನಾಮಕ್ಕೆ ಇವನಿಗೆ ಅವರು ಸನ್ಮಾನ ಮಾಡಿ ಕಳಿಸಬೇಕಿತ್ತೇನೋ. ಆದರೂ ಅಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿ ತಾವು ಹಾಗೆ ನಡೆದುಕೊಂಡೇ ಇಲ್ಲವೆಂದರು. ಅವರ ಮಾತು ಕೇಳೋರು ಯಾರು? ಅಧಿಕಾರಿಗಳಿರೋದೇ ಜನಸಾಮಾನ್ಯರಿಗೆ ಕೆಟ್ಟದ್ದು ಮಾಡುವುದಕ್ಕೆ. ದೇಶ ಉದ್ಧಾರ ಅವೇನಿದ್ದರೂ ಪ್ರತಾಪ್ನಂತವರಿಂದಲೇ ಸಾಧ್ಯ. ಜನಕ್ಕೆ ಸಭ್ಯತೆಗಿಂತ ಸಭ್ಯತೆಯ ಸೋಗು ಇಷ್ಟ. ಇಲ್ಲಿಯೂ ಹಾಗೆ ಆಯಿತು. ಒರಟೊರಟಾಗಿ ಕಾಣುವ ವಿನಯ್ನೆದುರು ಪ್ರತಾಪ್ ಸಭ್ಯನಾಗಿ ಕಂಡ. ಮುಂಚಿನಿಂದಲೇ ಇದ್ದ ಮಾತಿನ ಚತುರತೆಯನ್ನು ಚೆನ್ನಾಗಿ ದುಡಿಸಿಕೊಂಡ. 2 ಬಾರಿ ಮಾಧ್ಯಮದಾಚೆಗೆ ಲಕ್ಷಾಂತರ ಜನಕ್ಕೆ ಟೋಪಿ ಹಾಕಿದವನು ಮಾಧ್ಯಮದಲ್ಲಿಯೇ ಕೂತು ಕೋಟ್ಯಾಂತರ ಜನರ ತಲೆ ಸವರಿಬಿಟ್ಟ. ಬಹುಶಃ ಮಾಧ್ಯಮವನ್ನು ಇಷ್ಟು ಪ್ರಭಾವಶಾಲಿಯಾಗಿ ಬಳಸಿಕೊಂಡ ಬಿಗ್ ಬಾಸ್ನ ಅತ್ಯಂತ ಪ್ರತಿಭಾನ್ವಿತ ಇವನೆಂದರೆ ತಪ್ಪಿಲ್ಲ. ಗಮನಿಸಿ ನೋಡಿ, ಇವತ್ತು ಪ್ರತಾಪ್ಗೆ ಸಾವಿರಾರು ಅಭಿಮಾನಿಗಳಿದ್ದಾರೆ. ಅವನ ಹೆಸರನ್ನು ಕೈ ಮೇಲೆ ಅಚ್ಚ ಹಾಕಿಸಿಕೊಂಡ ಅತಿರೇಕಿಗಳಿದ್ದಾರೆ. ಅವನನ್ನು ವಿರೋಧಿಸಿದ ತಕ್ಷಣ ನೀವು ಮೋಸ ಮಾಡಿಲ್ವಾ? ಯಾರು ಮೋಸ ಮಾಡಲ್ವಾ? ಬಡವರ ಹುಡುಗ ಬೆಳಿಬೇಕು, ರಾಜಕಾರಣಿ ಮೋಸ ಮಾಡಿದ್ರೆ ಹೀಗೆ ವಿರೋಧಿಸ್ತೀರಾ ಅಂತೆಲ್ಲ ಪೆಕ್ರಾಗಿ ಕೇಳುವರಿದ್ದಾರೆ. ಅವನನ್ನೇ ದೇವರೆನ್ನುವಂತೆ ಆರಾಧಿಸುವ ಮಟ್ಟಕ್ಕೆ ಹೋಗಿದ್ದಾರೆ. ಗುರುಗಳಾದ ಸೇತುರಾಮ್ರವರ ಮನುಷ್ಯನ ಪ್ರಜ್ಞೆ ಭ್ರಷ್ಟವಾದಾಗ ತಪ್ಪು ಸರಿಗಳ ಲೆಕ್ಕ ಯಾವುದು ಗುರು? ಮನುಷ್ಯ ಭ್ರಷ್ಟನಾದರೆ ಸರಿ ಮಾಡಬಹುದು, ಪ್ರಜ್ಞೆಯೇ ಭ್ರಷ್ಟವಾದಾಗ ಏನು ಸರಿ ಮಾಡ್ತೀರಾ ಎನ್ನುವ ಮಾತು ನೆನಪಾಯಿತು ಇವತ್ತಿಗೆ. ಅದೆಷ್ಟೋ ಭ್ರಷ್ಟ ರಾಜಕಾರಣಿಗಳು ಹೇಗೆ ಅಷ್ಟು ಬಾರಿ ಗೆದ್ದು ಬೀಗುತ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ಬೇಕಿಲ್ಲ ಇಲ್ಲಿ. ಅಂತಿಮವಾಗಿ ಪ್ರಜ್ಞೆಯೇ ಭ್ರಷ್ಟವಾಗಿರುವ ಸಮುದಾಯದೆದುರು
ಭ್ರಷ್ಟ ರಾಜಕಾರಣಿ ಯಾವ ಲೆಕ್ಕ. ಧನ್ಯವಾದಗಳೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಬಗ್ಗೆ ಅಂದರೆ ಈ ಲೆಟರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ.